ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ 6th ಸ್ಟ್ಯಾಂಡರ್ಡಿಂದ ಮಾಡ್ತಿದ್ದೀನಿ. ನೋಡಿ, ದ ಪೋಯಮ್ ದ ರೈನ್ಬೋ ಅಂದರೆ ಏನು? ಕಾಮನಬಿಲ್ಲು. ದ ರೈನ್ಬೋ ಬಗ್ಗೆ ಇವತ್ತು ಪೋಯಮ್ ಇದೆ ನೋಡಿ. ರೈನ್ಬೋಗೆ ಎಷ್ಟು ಕಲರ್ಸ್ ಇರ್ತದೆ ಅಂತ ನೀವು ನೋಡ್ಬೋದು. ಎಷ್ಟಿದೆಪ್ಪ? 7 ವಿಬ್ಗ್ಯೋರ್ ಅಂತ ಹೇಳ್ಬೋದು ಅದನ್ನು, ಹೌದಾ? ನೋಡಿ, ನಾವು ಲೆಟ್ ಅಸ್ ರೀಡ್ ದ ಪೋಯಮ್. ದ ರೈನ್ಬೋ ಬೋಟ್ ಸೇಲ್ ಇನ್ ದ ರಿವರ್ಸ್. ಈ ಬೋಟ್ ಅಂದರೆ ಏನು? ದೋಣಿಗಳು ನದಿಯಲ್ಲಿ ತೇಲ್ತಾ ಹೋಗ್ತವೆ, ಹೌದಾ? ಟ್ರಾವೆಲ್ ಮಾಡೋದು. ಸೇಲ್ ಇನ್ ದ ರಿವರ್. ಆ್ಯಂಡ್ ಶಿಪ್ಸ್ ಸೇಲ್ ಇನ್ ದ ಸೀ. ರಿವರ್ ಬೇರೆ, ಸೀ ಬೇರೆ. ರಿವರ್ ಅಂದರೆ ಏನು? ನದಿ. ಸೀ ಅಂದರೆ ಸಮುದ್ರ. ಶಿಪ್ಸ್ ದೊಡ್ಡ ದೊಡ್ಡ ಹಡಗುಗಳು ಸಮುದ್ರದಲ್ಲಿ ಟ್ರಾವೆಲ್ ಆಗ್ತದೆ. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ. ಈ ಎರಡನ್ನು ಇಟ್ಕೊಂಡು ಈಗ ಕವಿ ಯಾವುದ್ರ ಬಗ್ಗೆ ಮಾತಾಡಿದ್ದಾನೆ? ಕ್ಲೌಡ್ಸ್ ಏನಾಗ್ತದೆ? ಆಕಾಶದಲ್ಲಿ ತೇಲ್ತಾ ಇರ್ತದೆ, ಅಂದರೆ ಟ್ರಾವೆಲ್ ಮಾಡೋದು. ಆರ್ ಪ್ರಿಟಿಯರ್ ಫಾರ್ ದೆನ್ ದಿಸ್. ಅದು ನೋಡಲಿಕ್ಕೆ ಕ್ಯೂಟ್, ಅಂದರೆ ಚೆನ್ನಾಗಿ ಕಾಣೋದಿಲ್ವಾ ಅಂತ ಕೇಳಿದ್ದಾನೆ ಇಲ್ಲಿ, ಹೌದಾ? ಇವೆರಡನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್. ನದಿ ಅಂದಮೇಲೆ ಬ್ರಿಡ್ಜ್ ಇರ್ತದೆ, ಹೌದಾ? ನೋಡ್ಬೋದು ನೀವು ಬ್ರಿಡ್ಜಸ್ಸನ್ನು, ಆಯಿತಾ? ಒಂದು ನದಿ ಮೇಲೆ ಬ್ರಿಡ್ಜಸ್ ಇದ್ದೇ ಇರ್ತದೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಾಂಟ್ಯಾಕ್ಟ್ ಆಗಲಿಕ್ಕೆ ಬ್ರಿಡ್ಜಸ್ ಇರ್ತದೆ. ಆ್ಯಸ್ ಪ್ರಿಟಿ ಆ್ಯಸ್ ಯು ಪ್ಲೀಸ್. ಎಷ್ಟು ಚಂದ ಅಲ್ವಾ? ಬಟ್ ದ ಬೋ ದಟ್ ಬ್ರಿಡ್ಜಸ್ ಹೆವನ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀ. ಇದು ನೋಡಿ, ಈ ಬೋ ಇರ್ತದಲ್ಲ, ಕಾಮನ ಬಿಲ್ಲು, ಏನು? ಸ್ವರ್ಗಕ್ಕೆ ಬಾಗಿಲಿದ್ದಂತೆ. ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀ, ಏನು? ಮರದ ಮೇಲಿಂದ. ಆ್ಯಂಡ್ ಬಿಲ್ಡ್ಸ್ ಅ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಏನು ಮಾಡ್ತಾರೆ? ಭೂಮಿಯಿಂದ ಆಕಾಶಕ್ಕೆ ಬಂದು ರೋಡನ್ನು ಕಟ್ತದೆ, ಹೌದಾ? ಭೂಮಿಯಿಂದ ಆಕಾಶಕ್ಕೆ ಕಾಂಟ್ಯಾಕ್ಟ್ ಕೊಟ್ಟಂತ ಇರ್ತದೆ, ಹೌದಲ್ವಾ? ಇಲ್ಲಿಂದ ಅಲ್ಲಿಗೆ ಹೋಗುವ ಕಾಮನ್ ಬಿಲ್ಲು ಹೇಗೆ ಕಾಣ್ತದೆ ನಿಮಗೆ? ಭೂಮಿಯಿಂದ ಆಕಾಶಕ್ಕೆ ಒಂದು ಕಾಂಟ್ಯಾಕ್ಟ್ ಥರ ಇರ್ತದೆ. ಈಸ್ ಪ್ರಿಟಿಯರ್ ಫಾರ್ ದೆನ್ ದಿಸ್. ಇದು ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಎಷ್ಟು ಪ್ರೀತಿ ಅಲ್ವಾ ಅಂತ. ಹೆಸರೇನು ಪೋಯೆಟಿಂದು? ಕ್ರಿಶ್ಚಿಯನ್ ರೆಸೆಟಿ, ಹೌದಾ? ಇಷ್ಟೇ ಪೋಯಮ್ ಇರೋದು ನಿಮ್ಮದು, ಹೌದಲ್ವಾ? ಸಮ್ಮರಿ ನೋಡೋದಾದರೆ ಇಲ್ಲಿ ಕವಿ ಕ್ರಿಸ್ಟಿಯನ್ ರೆಸೆಟಿ ಸುಂದರವಾಗಿ ಕಾಮನ ಬಿಲ್ಲನ್ನು ವರ್ಣಿಸಿದ್ದಾನೆ. ಏನು ವರ್ಣಿಸಿದ್ದಾನೆ ಅಂದರೆ, ಈ ನದಿಯ ಮೇಲೆ ದೋಣಿಗಳು ತೇಲ್ತಾ ಹೋಗ್ತದೆ ಅಲ್ವಾ? ಹೌದು, ಅದೆಷ್ಟು ಸುಂದರವಾಗಿದೆ ಅಂತ ಹೇಳ್ತಾನೆ. ಮತ್ತಿನ್ನೇನು ಹೇಳ್ತಾನೆ? ಅದಕ್ಕಿಂತ ಸುಂದರವಾದದ್ದೇನು? ಮೋಡಗಳು ಆಕಾಶದಲ್ಲಿ ತೇಲುವುದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಅದೊಂದು ರಮಣೀಯ ಅಂತ ವರ್ಣನೆ ಮಾಡಿದ್ದಾನೆ. ಅದು ಹೇಗೆ ತೇಲ್ತಾ ಹೋಗ್ತದೆ ಅಂತ ಹೇಳಿದ್ದಾನೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಎರಡನೇ ಪ್ಯಾರಾಗ್ರಾಫಲ್ಲಿ ಏನಂದರೆ, ಈ ಮಾನವ ನಿರ್ಮಿತವಾದ ಬ್ರಿಡ್ಜನ್ನು ನೀವು ನೋಡ್ಬೋದು, ಹೌದಾ? ಸೇತುವೆ ಎಷ್ಟು ಚಂದವಾಗಿದೆ, ಹೌದಲ್ವಾ? ಆ ಸೇತುವೆಗೆ ಹೋಲಿಸುವಂತೆ ಕಾಮನ ಬಿಲ್ಲನ್ನು ತೆಗೆದುಕೊಂಡಿದ್ದಾನೆ. ಕಾಮನ ಬಿಲ್ಲು ಹೇಗೆ ಸುಂದರ, ಹೇಗೆ ರಮಣೀಯವಾಗಿದೆ ಎನ್ನುವುದನ್ನು ಎರಡನೇ ಪ್ಯಾರಾಗ್ರಾಫಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದಾನೆ. ಹೇಗೆ ಸ್ವರ್ಗಕ್ಕೆ ಒಂದು ಹಾದಿ, ಹಾಗೆ ಭೂಮಿಯಿಂದ ಸ್ವರ್ಗಕ್ಕೆ ಒಂದು ಹಾದಿ ಅಂದರೆ ಒಂದು ರೋಡ್ ಇದ್ದಂತೆ, ಆಯಿತಾ? ಒಂದು ವೇ. ಈ ಭೂಮಿಯಿಂದ ಆಕಾಶಕ್ಕೆ ಸಂಪರ್ಕ ಮಾಡುವಂತಹ ಸೇತುವೆ ಅಂತ ಕಾಮನ್ ಬಿಲ್ಲನ್ನು ಹೋಲಿಸಿದ್ದಾನೆ. ಮತ್ತಿನ್ನೇನು? ಸ್ವರ್ಗಕ್ಕೆ ಒಂದು ಹಾದಿ, ಈ ಮರಗಳು ನಮ್ಮ ಮೇಲಿಂದ ಹಾದು ಹೋಗ್ತದೆ ಅಂತ ಹೇಳಿದ್ದಾನೆ, ಹೌದಾ? ಇದು ಒಂದು ಸುಂದರವಾದ ರಮಣೀಯವಾದ ದೃಶ್ಯ ಅಲ್ಲವೇ ಅಂತ ಕೇಳ್ತಾನೆ, ಹೌದಾ? ಕಾಮನ ಬಿಲ್ ಬಂದಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ನೀವು ನೋಡ್ಬೋದು. ಅದನ್ನೇ ಅವನು ಈ ಪದ್ಯದಲ್ಲಿ ನಿಮಗೆ ವರ್ಣನೆ ಮಾಡಿ ನೀಡಿದ್ದಾನೆ, ಹೌದಾ? ಇದೇ ಈ ಪದ್ಯದ ಒಂದು ಸಾರಾಂಶ ಅಂತ ಹೇಳ್ಬೋದು. ಏನು? ನೀವು ಕೇಳ್ಬೋದು, ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ? ರೈನ್ಬೋದಲ್ಲಿ ಎಷ್ಟು ಬಣ್ಣ ಇದೆ? 7 ಬಣ್ಣ. ಹಾಗೆ ರೈನ್ಬೋ ನೋಡಲಿಕ್ಕೆ ಎಷ್ಟು ಚೆಂದ, ಎಲ್ಲರೂ ನೋಡಿರ್ಬೋದು ಅಂತ ಅಂದ್ಕೊತೀನಿ ಕಾಮನ ಬಿಲ್ಲನ್ನು. ಅದೇ ಆ ಕಾಮನ ಬಿಲ್ಲು ಅನ್ನೋದನ್ನು ಪದ್ಯ ಆಗಿ ರೂಪಿಸಿದ್ದಾನೆ. ಇದೇ ಈ ಪದ್ಯ, ಚಿಕ್ಕದಾದ ಪದ್ಯ, ಸುಂದರವಾಗಿ ರೂಪಿಸಿದ್ದಾನೆ. ಓದ್ಕೋಬೇಕು, ಆಯಿತಾ? ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆ ಉತ್ತರವನ್ನು ನೀಡ್ತೇನೆ. ಧನ್ಯವಾದ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ನೋಡಿ ನನಗೆ ಅಟ್ಲೀಸ್ಟ್ ಓಕೆ ನೋಡ್ತಾ ಇದ್ದಾರೆ, ಮನಸ್ಸು ಬರ್ತದೆ ಎಫರ್ಟ್ ಹಾಕಿದ್ದಕ್ಕೆ. ಪ್ಲೀಸ್ ಶೇರ್ ಮಾಡಿ.